ನಡೀತಾ ಇದೆ. ಮಾನ್ಯ KPC ಅಧ್ಯಕ್ಷರು, ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳು, CM ಅವರು ಆಲ್ರೆಡಿ ಸಭೆಗಳು ಮಾಡಿದ್ದೇವೆ. ಖಂಡಿತವಾಗ್ಲೂ ಅದು ಭಾಳ ಜನಕ್ಕೆ, ಇಡೀ ದೇಶಕ್ಕೆ ಗುರುತಾಗ್ತಕ್ಕಂಥ ಮಾದರಿಯಲ್ಲಿ ಒಂದು ಪ್ರತಿಭಟನೆ ಆಗುತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತದೆ. ನನಗೆ ಮಾಹಿತಿ ಇಲ್ಲ, ನನಗೆ ಕಂಪ್ಲೇಂಟ್, ನನಗೆ ಕೆಲವ್ದು ಮಾತ್ರ ಮಾಹಿತಿ ಇದೆ, ನಿಮಗೇನು ಮಾಹಿತಿ. ಬಟ್ ಸ್ಪೆಸಿಫಿಕ್ ಆಗಿ ಇಫ್ ಯು ಆಸ್ಕ್ ಮಿ ಎವ್ರಿ ತಾಲೂಕ್ ವೈಸ್, ಡಿಸ್ಟ್ರಿಕ್ಟ್ ವೈಸ್, ಆಸ್ ಆಫ್ ನೌ ಐ ಡೋಂಟ್ ಹ್ಯಾವ್ ಡೀಟೇಲ್ಸ್. ಅನ್ನಿಸ್ತಾ ಇದೆ ಅಲ್ರಿ. ಬಾಂಬೆದಲ್ಲಿ ಉದಾಹರಣೆ ತೊಗೊಳ್ಳಿ, ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ 6 ತಿಂಗಳಲ್ಲಿ 41 ಲಕ್ಷ ಓಟ್ ಜಾಸ್ತಿ ಆಗುತ್ತೆ. ಇದು ಉಲ್ಟಾ ಇದೆ ಬಿಹಾರ್ನಲ್ಲಿ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ 65 ಲಕ್ಷ ಓಟ್ ಕಮ್ಮಿ ಆಗುತ್ತೆ. ಅಂದ್ರೆ ಅರ್ಥ ಏನಿದ್ರದ್ದು? ವಾಟ್ ಯು ಮೀನ್ ಬೈ ದಿಸ್? ಗಮನದ ಚುನಾವಣಾ ಆಯೋಗ ನಮ್ಮನ್ನು ಗಮನ ತರಬೇಕು ರೀ. ಬೇಸಿಕಲಿ 4%ಗಿಂತ ಜಾಸ್ತಿ, ದೇರ್ಸ್ ಅ ಲಾ. 4%ಗಿಂತ ಓಟ್ ಜಾಸ್ತಿ ಆಯ್ತು ಅಂತಂದರೆ ಅಥವಾ ಕಮ್ಮಿ ಆಗ್ಬೇಕಂದ್ರೆ ದೇರ್ ಇಸ್ ರೀಸನಿಂಗ್ ಟು ಇಟ್. ಅದೇ ಕೇಳ್ತಿರೋದು. ಈ ಎಲೆಕ್ಷನ್ ಕಮಿಷನರ್ ಅವರು ಒಂದು ವರ್ಷದ ಹಿಂದಕ್ಕೆ 65 ಲಕ್ಷ ಓಟಿಗೆ MLA ಕಮ್ಮಿ ಮಾಡ್ತಾರೆ ಅಂದ್ರೆ ಅರ್ಥ ಏನು? ಅಲ್ರಿ, ಇಟ್ಸ್ ಅ ಫಂಡಮೆಂಟಲ್ ಕ್ವಶನ್. ಎವ್ರಿಬಡಿ ಹ್ಯಾಸ್ ಗಾಟ್ ಅ ರೈಟ್ ಟು ಆಸ್ಕ್. ಇದನ್ನು ಮುಚ್ಚಾಕೊಂಡು ತಳ್ಳಿ ಹಾಕೊಂಡು ಹೋದ್ರೆ ಏನು ಅನುಕೂಲ ಆಗುತ್ತೆ? ತಾಯ್ತು, ಏನು ಇನ್ನೊಂದು ಎಲೆಕ್ಷನ್ ಗೆಲ್ಬೋದು ಅಷ್ಟೇ ತಾನೇ? ಬೈ ವಿನ್ನಿಂಗ್ ಒನ್ ಮೋರ್ ಎಲೆಕ್ಷನ್, ವಾಟ್ ಈಸ್ ಯುವರ್ ಗ್ರೇಟ್ ಅಚೀವ್ಮೆಂಟ್? By cheating people, wrongly doing wrong things because you have got in power. What is that you want to prove? ಬರೀ ಎಲೆಕ್ಷನ್ ಗೆಲ್ಲೋದು, ಎಲೆಕ್ಷನ್ ಕ್ಯಾಂಪೇನ್ ಮಾಡೋದು ಇಷ್ಟೇನಾ? ಎಲೆಕ್ಷನ್ ಗೆಲ್ಲೋದು, ಎಲೆಕ್ಷನ್ ಕ್ಯಾಂಪೇನ್ ಬಿಟ್ಟರೆ ಬೇರೆ ಏನು ಆಡಿಟ್ ರಿಪೋರ್ಟ್ ಏನಿಲ್ವಾ? ಹೇಳ್ತಾ ಇದೀವಲ್ಲ, ಬೆಳಗ್ಗೆ ಹೇಳಿದೆ, ಕ್ಯಾಗ್ ರಿಪೋರ್ಟ್ ಹೇಳ್ತಾ ಇದೆ ಬಿಹಾರ್ನಲ್ಲಿ 70,000 ಕೋಟಿ ಮಿಸ್ಸಿಂಗ್ ಇದೆ ಅಂತ ಹೇಳ್ತದೆ. ಯಾರ ಸರ್ಕಾರ ಇದು? ಇದ್ರ ಬಗ್ಗೆ ಚರ್ಚೆ ಬೇಡ. 65 ಲಕ್ಷ ಓಟ್ ಬಿಡ್ರಿ, 70,000 ಕೋಟಿ ಮಿಸ್ಸಿಂಗ್ ಇದೆಯಲ್ಲ. ಕಳೆದ 10 ವರ್ಷದಲ್ಲಿ 150ಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಬಿಹಾರ್ನಲ್ಲಿ ಬಿದ್ದಿದ್ದಾವೆ. ಇದು ಚರ್ಚೆಗಿದೆಯಾ? ಪ್ರಧಾನಮಂತ್ರಿ ಇದ್ರ ಮೇಲೆ ಓಟ್ ಕೇಳ್ತಾ ಇದ್ದಾರೆ ಈಗ. ಸೇಮ್ ಅದೇ ನರೇಶನ್, ಪಾಕಿಸ್ತಾನ್ ಮುಸಲ್ಮಾನ್ ಪಾಕಿಸ್ತಾನ್. ಇದೇದಾನೆ ನಮ್ಮ ಪ್ರಧಾನಮಂತ್ರಿಗಳು ಓಟ್ ಕೇಳ್ತಕ್ಕಂಥದ್ದು ಏನಿದೆ? ಲಾಸ್ಟಿಗೆ ಹತ್ರ ಚುನಾವಣೆಗಳು ಬಂದಾಗೆಲ್ಲ ಏನಿದೆ? ಇದೇ ಬಿಟ್ಟರೆ ಇನ್ನೇನು ಬೇರೆ ಹೊಸ್ತಾಗಿದೆಯಾ? ದಟ್ಸ್ ಓಕೆ, ಒನ್ ಮೋರ್ ಎಲೆಕ್ಷನ್ ವಿಲ್ ಕಮ್ ಆ್ಯಂಡ್ ಗೋ. ವಾಟ್ಸ್ ಅ ಬಿಗ್ ಡೀಲ್ ಅಬೌಟ್ ಇಟ್? ಅಲ್ರಿ, ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಏನು BJP ಎಷ್ಟು ಓಟ್ ಬಿದ್ದಿದೆ ಇಡೀ ದೇಶದಲ್ಲಿ? 35% ಓಟ್ ಬಿದ್ದಿದೆ. ಅದು ಮೋಸ ಮಾಡಿ ಹಿಂಗೆಲ್ಲ ಮಾಡ್ತಾನೆ ಓಟ್ ಬಿದ್ದಿರೋದು BJPಗೆ. 35% ಓಟ್ ಅಷ್ಟೇ ಬಿದ್ದಿರೋದೇನು? BJPಗೆ 100% ಓಟ್ ಬಿದ್ದಿದೆ ದೇಶದಲ್ಲಿ. ಸೊ ದೇ ಆರ್ ವಿನ್ನಿಂಗ್ ಇನ್ ನ್ಯೂಮರಿಕಲಿ ನಂಬರ್ಸ್, ನಂಬರ್ 1. ನಂಬರ್ 2, ದೇ ಆರ್ ನಾಟ್ ಫುಲ್ ಇನ್ ಮೆಜಾರಿಟಿ, ದೇ ಆರ್ ಇನ್ ಅ ಕೋಲಿಷನ್ ಗೌರ್ಮೆಂಟ್. ವಾಟ್ ಇಸ್ ದ ಬಿಗ್ ಡೀಲ್ ಅಬೌಟ್ ಇಟ್? ಒಂದೇ ಬೆಳಗ್ಗಿನಿಂದ ಸಾಯಂಕಾಲ ನಿಮ್ಮ ತಾತಗೆ ಬೆಳಗ್ಗಿನಿಂದ ಸಾಯಂಕಾಲ ಯಾವುದೋ ಟಿವಿಯಾಗಿ ತೋರಿಸ್ರೆ ಅವರು ಪಾಪ್ಯುಲರ್ ಆಗ್ತಾರೆ. ಯಾರೇ ಒಬ್ಬ ವ್ಯಕ್ತಿನ ಬೆಳಗ್ಗಿಂದ ಸಾಯಂಕಾಲವರೆಗೆ ಇಂದ್ರ ಚಂದ್ರ ದೇವರು ಅಂತ ತೋರಿಸಿದ್ರೆ ಪಾಪ್ಯುಲರ್ ಆಗಿ ಆಗ್ತಾರೆ. ದಟ್ಸ್ ಓನ್ಲಿ ಪಾಪ್ಯುಲಾರಿಟಿ. ಯಾಸ್ ವಾಟ್ ಎಲ್ಸ್ ವಿ ಹ್ಯಾವ್ ಗಾಟ್ ನೌ? ಅಷ್ಟೇ ಪಾಪ್ಯುಲಾರಿಟಿ ಇದ್ರೆ, ಅಷ್ಟೇ ನಾಲೆಜ್ ಇದ್ರೆ ಒಂದ್ಸಲಿ ಮಾಡಲಿಲ್ಲ, ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾಕೆ ಮಾಡಬಾರ್ದು? ರೀ ಅದೇ ರೀ, ಇದಕ್ಕೇನು ಹೇಳ್ಬೇಕು ಹೇಳ್ರಿ? ಈಗ ಇಂಥದಕ್ಕೇನು ಹೇಳ್ಬೋದಾ? ಅದೇ ರೀತಿಯಾಗಿ ಡಿಮಾನಿಟೈಸೇಷನ್ ಆಯಿತು, 2,000 ರೂಪಾಯಿ ನೋಟ್ ಸಿಗ್ತಿಲ್ಲ, ಅದಕ್ಕೆ ವಿರುದ್ಧ ಪ್ರತಿಭಟನೆ ಮಾಡಿ ಕೇಳ್ರಿ BJPಯವರಿಗೆ. 56 ರೂಪಾಯಿ ಇರ್ತಕ್ಕಂಥ ಡಾಲರು ಈಗ 90 ರೂಪಾಯಿ ಹೋಗೈತೆ, ಅದಕ್ಕೆ ಪ್ರತಿಭಟನೆ ಮಾಡಿ ಕೇಳ್ರಿ. 55 ಲಕ್ಷ ರೂಪಾಯಿ ಇರ್ತಕ್ಕಂಥ ದೇಶದ ಸಾಲ 200 ಲಕ್ಷ ಮೇಲೆ ಕೋಟಿ ಹೋಗಿದೆ, ಅದಕ್ಕೆ ಪ್ರತಿಭಟನೆ ಮಾಡಿ ಕೇಳ್ರಿ. ಮನಮೋಹನ್ ಸಿಂಗ್ ಕಾಲದಲ್ಲಿ 56 ರೂಪಾಯಿಗೆ 60 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇತ್ತು, ಈಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ, ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಕೇಳಿ. ಇಂಥವು ಕಾರಣ ಪ್ರತಿಭಟನೆ ಮಾಡೋದು? ಏನೋ ರಾಹುಲ್ ಗಾಂಧಿ ಬರ್ತಾರೆ ರಾಜಕೀಯ. ಸಿ ಅಟ್ ವಾಟ್ ಕಾಸ್ಟ್ ಯು ವಾಂಟ್ ಟು ಡೂ ಫಾರ್ ವಾಟ್? ಯು ಆರ್ ಇನ್ ರೂಲಿಂಗ್, ವಿ ಆರ್ ಆಸ್ಕಿಂಗ್ ಎ ಕ್ವಶನ್ ಆ್ಯಂಡ್ ಯು ವಾಂಟ್ ಟು ಡೂ ಕಮ್ ಆ್ಯಂಡ್ ಹೆಸಿಟೇಷನ್ ಅಗೇನ್ಸ್ಟ್ ಅಸ್ ಓನ್ಲಿ. ಇದು ಮೊದಲನೇ ಸಲ ನೋಡ್ತಿರೋದ್ರಿ. ಓಟ್ ಕಳ್ತನ ಮಾಡೋದು, ಸುಳ್ತನ ಮಾಡೋದು, ವೋಟರ್ ಲಿಸ್ಟ್ ಜನಕ್ಕೆ ಕಿತ್ತೋದು, ಈಗ ಇದೆಲ್ಲ ಮಾಡಿದಾರಲ್ಲ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಇದು ಹೊಸದಾಗಿ ಬಾಂಗ್ಲಾದೇಶದಿಂದ ಗುಸ್ಪೇಟೆ ಬಂದಿದ್ದಾರೆ, ಬಾಂಗ್ಲಾದೇಶನ ಹೊರಗೆ ಕಳಿಸ್ಬೇಕಂತ ಪ್ರಾರಂಭ ಮಾಡಿದ್ರು. ಕರೆಕ್ಟಾ? UPA 1 UPA 2 2004ರಿಂದ 2014 ಇಸ್ವಿವರೆಗೆ ನಾವು ಸುಮಾರು 80,000 ಜನಕ್ಕೆ ಡಿಪೋರ್ಟ್ ಮಾಡಿದ್ದೀವಿ. ಇವ್ರು ಎಷ್ಟು ಜನಕ್ಕೆ ಮಾಡಿದ್ದಾರೆ? ಕಳೆದ 10 ವರ್ಷದಲ್ಲಿ BJP ಸರ್ಕಾರ ಬಾಂಗ್ಲಾದೇಶಿ ಬಾಂಗ್ಲಾದೇಶವ್ರು ನಾವು ಕಳಿಸ್ತೀವಿ ಅಂತೇಳಿ ಅಗ್ಲಲ್ಲ ಮಾತನಾಡ್ತಾರೆ. ಕಳೆದ 10 ವರ್ಷದಲ್ಲಿ ಬಾಂಗ್ಲಾದೇಶದಿಂದ ಇಲ್ಲಿ ಹಾಸನವರಿಗೆ ಬಂದಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಬಾಂಗ್ಲಾದೇಶನವ್ರು ಈ ದೇಶದಲ್ಲಿ ಅಂತ ಇವ್ರು ಹೇಳ್ತಾರೆ. ಎಷ್ಟು ಜನಕ್ಕೆ ಹೊರಗೆ ಕಳಿಸಿದ್ದಾರೆ ಬಾಂಗ್ಲಾದೇಶನವರಿಗೆ? 10,000 ಜನಕ್ಕೂ ಕಳಿಸಿಲ್ಲ ಇಲ್ಲಿವರೆಗೆ. ನಾವು ನಮ್ಮ ಸರ್ಕಾರದಲ್ಲಿ 80,000 ಜನ ಕಳಿಸಿದ್ದೀವಿ. ಐತೆ ಡೀಟೇಲ್ಸ್ ಐತೆ, ತಕ್ಕ ನೋಡಿ, ಚೆಕ್ ಮಾಡಿರಿ. ಇವ್ರದೇ ರಿಪೋರ್ಟ್, ಅಂದಲ್ಲ. ಪಾರ್ಲಿಮೆಂಟ್ನಲ್ಲಿ ಹೇಳಿರೋ ರಿಪೋರ್ಟ್ ಹೇಳ್ತಕ್ಕಂಥ, ನಂದೇನು ಹೊಸ ಯಾವ್ದು ಮ್ಯಾನಿಪುಲೇಟ್ ಮಾಡಿ ಹೇಳ್ತಕ್ಕಂಥ ರಿಪೋರ್ಟ್ಗಳಲ್ಲ. ಆನ್ ವಾಟ್ ಇಶ್ಯೂ ವಾಂಟ್ ಟು ಡಿಸ್ಕಸ್? ಬರೋದು ನಮ್ಮ ಮೇಲೆ ಸುಳ್ಳು ಹೇಳೋದು, ಟಿವಿ ಸಾಕಾಗ್ಬಿಟ್ಟಿತ್ತು ರೀ. ಏನು ನನಗೆ ಅರ್ಥನೇ ಆಗೋಲ್ಲು. ನಾನು 17 ವರ್ಷದಿಂದ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದೀನಿ. ನಾನೇನು ಭಾಳ ಗ್ರೇಟ್ ಅಲ್ಲ. ಐ ಆಮ್ ಟೆಲಿಂಗ್ ಯು, ಐ ಆಮ್ ಒನ್ ಅಮಂಗ್ ದ ಕಾಮನರ್ ಲೈಕ್ ಅ ಕಾಮನನ್. ಬಟ್ ವಾಟ್ ಇಸ್ ಯೂಸ್? ಅಲ್ಟಿಮೇಟ್ಲಿ ಯು ವಾಂಟ್ ಟು ವಿನ್ ಎಲೆಕ್ಷನ್, ಪ್ರೂವ್ ವಾಟ್ ಯುವರ್ ಸೆಲ್ಫ್. ಯಾರು BJP ಬೇರೆ ಮುಖಂಡನೇ ಇಲ್ಲ, ಯಾರು ಮುಖ್ಯಮಂತ್ರಿ ಹೋಗಿ ಕ್ಯಾನ್ವಸ್ ಮಾಡೋಂಗಿಲ್ಲ,
ಯಾವ ಬೇರೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಎಲ್ಲಿ ಒಂದು ಪ್ರೆಸ್ ಮೀಟು ಮಾಡೋಂಗಿಲ್ಲ. 10 ರಿಂದ 11 ವರ್ಷ ಇವ್ರದೇ ಫೋಟೋ ಗೆಳಗಿನ ಸಾಯಂಕಾಲ ನೋಡಬೇಕು, ಇವ್ರ ಭಾಷಣನೇ ಮಾಡಬೇಕು, ಇವ್ರದೇ ಮನ್ ಕಿ ಬಾತು, ಇವ್ರದೇ ವಿಚಾರ, ಇವ್ರದೇ ಟ್ವಿಟರ್, ಇವ್ರದೇ ವಾಟ್ಸಪ್ಪು ಎಲ್ಲ ಇವ್ರದೇ ಕೇಳಬೇಕು. ಆಮೇಲೆ ಉತ್ತರ ನಮ್ಮ ಮೇಲೆ ಉಲ್ಟಾ ಇರ್ತದೆ. ಇವ್ರಿಗೆ ಯಾರು ಪ್ರಶ್ನೆ ಕೇಳಬಾರ್ದು. ಈ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಅಂದರೆ ಬಿ ಜೆ ಪಿಗೆ ಯಾರು ಬೇರೆ ಮುಖಂಡ್ರೆ ಇಲ್ಲ ಭಾಷಣ ಮಾಡೋಕ್ಕೆ. ಇಲ್ಲಿ ಹೋಗಿ ಜಮ್ಮುವಿಂದ ಕಾಶ್ಮೀರ ಕನ್ಯಾಕುಮಾರಿವರೆಗೆ ಇಲ್ಲಿವರೆಗೆ ಒಂದೊಂದು ರಾಜ್ಯಗಳಿಗೆ 20 ಟೈಮ್ 25 ಟೈಮ್ 30 ಟೈಮ್ ಭಾಷಣ ಮಾಡಕ್ಕೆ ಹೋಗ್ತಾರೆ ಪ್ರಧಾನಮಂತ್ರಿಯವರು. ನೀವು ಯಾರು ಕೇಳೋದಿಲ್ಲೇನ್ರಿ ಅದಕ್ಕೆ? ಮತ್ತೆ ಏನು ವಾಟ್ ಇಸ್ ದಟ್ ಆನ್ಸರ್ ದೇ ಗೋಯಿಂಗ್ ಟು ಗಿವ್? ದೇ ಆರ್ ವೇಸ್ಟಿಂಗ್ ಅವರ್ ಟೈಮ್. ಇಟ್ಸ್ ಅ ನ್ಯಾಷನಲ್ ಟೈಮ್. ಇಟ್ಸ್ ಅ ರಿಸೋರ್ಸಸ್ ಆಫ್ ದಿ ಸ್ಟೇಟ್ ಅಂಡ್ ದ ಕಂಟ್ರಿ ಆಲ್ಸೋ, ರೈಟ್? ಈಸ್ ಇ ನಾಟ್ ರೆಸ್ಪಾನ್ಸಿಬಲ್ ಟು ಆನ್ಸರ್ ಆಲ್ ದಿಸ್ ಸಚ್ ಥಿಂಗ್ಸ್? ಓನ್ಲಿ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಇಷ್ಟೊಂದು ರೈಸ್ ಆಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಮುಂದೆ ಬೇಜಾರ ರೀ, ನಿಮ್ಮ ಮೇಲೆಲ್ಲ ಬೇಜಾರ ನೋವು ಇದೆ. ವೈ ದ ರೀಸನ್ ಏಜ್ ಈಗ ನಮಗೇನಷ್ಟೇ ಅವ್ರು ಅಗೇಷನ್ ಮಾಡ್ತಾರೆ ಅಂದ್ರೆ ಏನು ಅರ್ಥ ಹೇಳ್ರಿ? ಅವ್ರು ನಮಗೇನಷ್ಟೇ ಮಾಡ್ತಾರೆ ಅಂದ್ರೆ ಏನು ಅರ್ಥ? ಸರ್, ಈಗ ನಿಮ್ಮದೇ ಸರ್ಕಾರ ಇದೆ ಸರ್. ನಿಮ್ಮದೇ ಸರ್ಕಾರದ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಲೋಪದೋಷಗಳ ಸರಿಪಡಿಸುವ ದೃಷ್ಟಿಯಲ್ಲಿ ಯಾವುದಾದ್ರೂ ಒಂದು ಯೋಜನೆ ತರುವಂತ ಕೆಲಸಗಳು ಮಾಡ್ತೀರಾ? ಯಾಕಂದ್ರೆ ಮೇನ್ ಪರ್ಟಿಕ್ಯುಲರ್ಲಿ ನೀವು ಅಲಿಗೇಷನ್ ಮಾಡ್ತಾ ಇರುವಂತದ್ದೇ ಅಲ್ಲಲ್ಲ, ನಿಮ್ಮ ಪಾರ್ಟಿ ಅಧ್ಯಕ್ಷರು ಕೂಡ ಅಲಿಗೇಷನ್ ಮಾಡ್ತಾ ಇರುವಂತದ್ದು ಮತಗಳ ತರ ಆಗಿದೆ ಅಂತ ಹೇಳಿ. ಈ ವಿಚಾರವಾಗಿ ಎಲ್ಲೆಲ್ಲಿ ನಿಮ್ಮ ಪಾರ್ಟಿಯ ಅಧಿಕಾರದಲ್ಲಿದೆ ಅವರು ಒಂದು ಯೋಜನೆ ತರಬಹುದಲ್ಲ ಸರ್? ಮೈ ಡಿಯರ್ ಬ್ರದರ್, ವೋಟು ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡ್ತಾರೆ. ಪ್ರೊಸೀಜರ್ ಇದೆ ಅದಕ್ಕೆ. ಡೆಫಿನೆಟ್ಲಿ ನೀವು ಹೇಳಿರ್ತಕ್ಕಂಥದ್ದು ಮುಂಜಾಗ್ರತೆ ನಾವು ವಹಿಸ್ತೀವಿ. ಬಟ್ ಸಂಬಡಿ ವಾಂಟ್ಸ್ ಟು ಪ್ಲೇ ಹಿಂಚ್ ಬ್ಯಾಕ್ ಪೊಲಿಟಿಕ್ಸ್, ಮೋಸ ಮಾಡ್ಲಿಕ್ಕೆ ಈ ಥರ ಪೊಲಿಟಿಕ್ಸ್ ಮಾಡಿದ್ರೆ ಇದೇ ಉದಾಹರಣೆ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಸರ್ ಅಲ್ಲಿ? ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಮಾಹಿತಿ ಇಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನನಗಿರ್ತಕ್ಕಂಥ ಇಲ್ಲ. ಆಗಿಲ್ಲ ಸರ್. ಈಗ ನಿಮಗೆ ಸಂಬಂಧಪಟ್ಟಂಗೆ ಪ್ರತಾಪ್ ಸಿಂಹ ಅವರು ಒಂದು ಬಹಿರಂಗ ಚರ್ಚೆ ಕರೆದಿದ್ರು. ಅಂದ್ರೆ ತಾವು ಮೈನಿಂಗ್ ಮಾಡ್ತಾ ಇರೋದು ಒಂದೇ ನಂಬರ್ ಬಿಟ್ಟರೆ ಸಾಕಷ್ಟು ಲಾರಿಗಳು ನೋಡ್ತಾ ಇದ್ದಾರೆ, ಅವ್ರು ಏನು ಮಾಡಿದ್ರಿ ಅನ್ನೋದು ಇದೆ. ಬಹಿರಂಗ ಚರ್ಚೆ ಬರಲಿ ಅಂತ ಬಹಿರಂಗ ಚರ್ಚೆ ಕರೆದಿದ್ರು. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ರೀ. ಅಲ್ಲ, ತಾವು ಬಹಿರಂಗ ಚರ್ಚೆಗೆ ನಿಮ್ಮನ್ನು ಅವ್ರು ಕರೆದಿದ್ರು. ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದಲ್ರಿ. ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದಲ್ರಿ. ಅಲ್ಲ, ಅವ್ರು ನಿಮ್ಮ ಚರ್ಚೆ ಕರೆದಿದ್ದಾರೆ ಸರ್. ತಾವೇನಾದ್ರು ಇದೇ ಹೇಳಿದ್ನಲ್ರಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದೆ. ಅಂದ್ರೆ ಅರ್ಥ ಏನು? ಯು ಶುಡ್ ಅಂಡರ್ಸ್ಟ್ಯಾಂಡ್. ಆಯ್ತಾ? ಥ್ಯಾಂಕ್ ಯು.